ಪರಿಶಿಷ್ಟರು ಅಂತಂದರೆ ಅದರಲ್ಲಿ ಏನಿವತ್ತು 101 ಜಾತಿಗಳು ಅಂತ ಸೇರಿಕೊಂಡಿದ್ದಾರೆ. ಅದರಲ್ಲೂ ನಮಗೆ ಭಾಳಷ್ಟು ತಂಟೆ ತಕರಾರುಗಳು ಇದ್ದಾವೆ. 101 ಜಾತಿಗಳಲ್ಲೂ ಕೂಡ ಭಾಳಷ್ಟು ತಂಟೆ ತಕರಾರುಗಳು ಕೂಡ ಇದ್ದಾವೆ, ವೈರುಧ್ಯಗಳು ಇದ್ದಾವೆ. ಸಂವಿಧಾನಬದ್ಧವಾಗಿ ಇಲ್ಲ ಅನ್ನೋಂಥದ್ದು ನನ್ನ ಅಧಿಕೃತವಾದಂಥ ನಿರ್ಧಾರ. ಆದರೆ ಇವತ್ತು ಪರಿಶಿಷ್ಟ ಜಾತಿಗಳನ್ನು ಜಾತಿ ಗಣತಿಯಲ್ಲಿ ತರಬೇಕಾದಂಥ ಹಿತಾಸಕ್ತಿಯಲ್ಲಿ ಎರಡೂ ಸರ್ಕಾರಗಳು ಮುಂದೆ ಬಂದಿರೋದ್ರಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇರೋಂಥ ಸಮಸ್ಯೆಗಳ ಸುಧಾರಣೆ ಮಾಡುವಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋಂಥ ಮಾತಿಗೆ ನಾನು ಗುರುಪೀಠದ ಸ್ವಾಮೀಜಿ ಕಮಿಟ್ ಆಗಿದ್ದೀನಿ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಥ ನಂಬಿಕೆ ವಿಶ್ವಾಸ ನನಗೆ ಇಲ್ಲ. ಆದರೂ ಇಂದಿನ ದಿನಗಳಿಗೆ ಇವತ್ತು ಉತ್ತಮ ಆಗ್ಬೋದು ಅನ್ನೋಂಥ ಒಂದೇ ಒಂದು ನಂಬಿಕೆಯಿಂದ ಇದ್ದೀವಿ. ಇವು ಯಾವ ಉಪಜಾತಿಗಳಲ್ಲ, ಅವರು ನಮೂನೆಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ಅಧಿಕಾರಿಗಳು ಅನ್ನೋಂಥ ಹಿನ್ನೆಲೆಯಲ್ಲಿ ಅದೊಂದು ಮಾದರಿ ಬಂದಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಲ್ಲ ಥರದಲ್ಲೂ ಕೂಡ ಯಾವುದೇ AKAD ಅನ್ನೋಂಥ ನಮ್ಮ ಸಮುದಾಯದವರು ಆದಿ ಆಂಧ್ರ ಅಂತ ಕರೆದಿದ್ರೂ ಸಮೇತ ಬೇರೆ ಬೇರೆ ಪದಗಳು 37 ಹೆಸರಲ್ಲಿ ಇದ್ದರೂ ಸಮೇತ ಎಲ್ಲರೂ ರಾಜ್ಯದಾದ್ಯಂತ ಒಂದೇ ಒಂದು ಪದ ಛಲವಾದಿ ಅಂತ ಬರೆಸ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ. ಪರಿಶಿಷ್ಟರು ಅಂತಂದರೆ ಅದರಲ್ಲಿ ಏನಿವತ್ತು 101 ಜಾತಿಗಳು ಅಂತ ಸೇರಿಕೊಂಡಿದ್ದಾರೆ. ಅದರಲ್ಲೂ ನಮಗೆ ಭಾಳಷ್ಟು ತಂಟೆ ತಕರಾರುಗಳು ಇದ್ದಾವೆ. 101 ಜಾತಿಗಳಲ್ಲೂ ಕೂಡ ಭಾಳಷ್ಟು ತಂಟೆ ತಕರಾರುಗಳು ಕೂಡ ಇದ್ದಾವೆ, ವೈರುಧ್ಯಗಳು ಇದ್ದಾವೆ. ಸಂವಿಧಾನಬದ್ಧವಾಗಿ ಇಲ್ಲ ಅನ್ನೋಂಥದ್ದು ನನ್ನ ಅಧಿಕೃತವಾದಂಥ ನಿರ್ಧಾರ. ಆದರೆ ಇವತ್ತು ಪರಿಶಿಷ್ಟ ಜಾತಿಗಳನ್ನು ಜಾತಿ ಗಣತಿಯಲ್ಲಿ ತರಬೇಕಾದಂಥ ಹಿತಾಸಕ್ತಿಯಲ್ಲಿ ಎರಡೂ ಸರ್ಕಾರಗಳು ಮುಂದೆ ಬಂದಿರೋದ್ರಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇರೋಂಥ ಸಮಸ್ಯೆಗಳ ಸುಧಾರಣೆ ಮಾಡುವಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋಂಥ ಮಾತಿಗೆ ನಾನು ಗುರುಪೀಠದ ಸ್ವಾಮೀಜಿ ಕಮಿಟ್ ಆಗಿದ್ದೀನಿ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಥ ನಂಬಿಕೆ ವಿಶ್ವಾಸ ನನಗೆ ಇಲ್ಲ. ಆದರೂ ಇಂದಿನ ದಿನಗಳಿಗೆ ಇವತ್ತು ಉತ್ತಮ ಆಗ್ಬೋದು ಅನ್ನೋಂಥ ಒಂದೇ ಒಂದು ನಂಬಿಕೆಯಿಂದ ಇದ್ದೀವಿ. ಇವು ಯಾವ ಉಪಜಾತಿಗಳಲ್ಲ, ಅವರು ನಮೂನೆಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ಅಧಿಕಾರಿಗಳು ಅನ್ನೋಂಥ ಹಿನ್ನೆಲೆಯಲ್ಲಿ ಅದೊಂದು ಮಾದರಿ ಬಂದಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಲ್ಲ ಥರದಲ್ಲೂ ಕೂಡ ಯಾವುದೇ AKAD ಅನ್ನೋಂಥ ನಮ್ಮ ಸಮುದಾಯದವರು ಆದಿ ಆಂಧ್ರ ಅಂತ ಕರೆದಿದ್ರೂ ಸಮೇತ ಬೇರೆ ಬೇರೆ ಪದಗಳು 37 ಹೆಸರಲ್ಲಿ ಇದ್ದರೂ ಸಮೇತ ಎಲ್ಲರೂ ರಾಜ್ಯದಾದ್ಯಂತ ಒಂದೇ ಒಂದು ಪದ ಛಲವಾದಿ ಅಂತ ಬರೆಸ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ. ಪರಿಶಿಷ್ಟರು ಅಂತಂದರೆ ಅದರಲ್ಲಿ ಏನಿವತ್ತು 101 ಜಾತಿಗಳು ಅಂತ ಸೇರಿಕೊಂಡಿದ್ದಾರೆ. ಅದರಲ್ಲೂ ನಮಗೆ ಭಾಳಷ್ಟು ತಂಟೆ ತಕರಾರುಗಳು ಇದ್ದಾವೆ. 101 ಜಾತಿಗಳಲ್ಲೂ ಕೂಡ ಭಾಳಷ್ಟು ತಂಟೆ ತಕರಾರುಗಳು ಕೂಡ ಇದ್ದಾವೆ, ವೈರುಧ್ಯಗಳು ಇದ್ದಾವೆ. ಸಂವಿಧಾನಬದ್ಧವಾಗಿ ಇಲ್ಲ ಅನ್ನೋಂಥದ್ದು ನನ್ನ ಅಧಿಕೃತವಾದಂಥ ನಿರ್ಧಾರ. ಆದರೆ ಇವತ್ತು ಪರಿಶಿಷ್ಟ ಜಾತಿಗಳನ್ನು ಜಾತಿ ಗಣತಿಯಲ್ಲಿ ತರಬೇಕಾದಂಥ ಹಿತಾಸಕ್ತಿಯಲ್ಲಿ ಎರಡೂ ಸರ್ಕಾರಗಳು ಮುಂದೆ ಬಂದಿರೋದ್ರಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇರೋಂಥ ಸಮಸ್ಯೆಗಳ ಸುಧಾರಣೆ ಮಾಡುವಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋಂಥ ಮಾತಿಗೆ ನಾನು ಗುರುಪೀಠದ ಸ್ವಾಮೀಜಿ ಕಮಿಟ್ ಆಗಿದ್ದೀನಿ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಥ ನಂಬಿಕೆ ವಿಶ್ವಾಸ ನನಗೆ ಇಲ್ಲ. ಆದರೂ ಇಂದಿನ ದಿನಗಳಿಗೆ ಇವತ್ತು ಉತ್ತಮ ಆಗ್ಬೋದು ಅನ್ನೋಂಥ ಒಂದೇ ಒಂದು ನಂಬಿಕೆಯಿಂದ ಇದ್ದೀವಿ. ಇವು ಯಾವ ಉಪಜಾತಿಗಳಲ್ಲ, ಅವರು ನಮೂನೆಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ಅಧಿಕಾರಿಗಳು ಅನ್ನೋಂಥ ಹಿನ್ನೆಲೆಯಲ್ಲಿ ಅದೊಂದು ಮಾದರಿ ಬಂದಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಲ್ಲ ಥರದಲ್ಲೂ ಕೂಡ ಯಾವುದೇ AKAD ಅನ್ನೋಂಥ ನಮ್ಮ ಸಮುದಾಯದವರು ಆದಿ ಆಂಧ್ರ ಅಂತ ಕರೆದಿದ್ರೂ ಸಮೇತ ಬೇರೆ ಬೇರೆ ಪದಗಳು 37 ಹೆಸರಲ್ಲಿ ಇದ್ದರೂ ಸಮೇತ ಎಲ್ಲರೂ ರಾಜ್ಯದಾದ್ಯಂತ ಒಂದೇ ಒಂದು ಪದ ಛಲವಾದಿ ಅಂತ ಬರೆಸ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ. ಪರಿಶಿಷ್ಟರು ಅಂತಂದರೆ ಅದರಲ್ಲಿ ಏನಿವತ್ತು 101 ಜಾತಿಗಳು ಅಂತ ಸೇರಿಕೊಂಡಿದ್ದಾರೆ. ಅದರಲ್ಲೂ ನಮಗೆ ಭಾಳಷ್ಟು ತಂಟೆ ತಕರಾರುಗಳು ಇದ್ದಾವೆ. 101 ಜಾತಿಗಳಲ್ಲೂ ಕೂಡ ಭಾಳಷ್ಟು ತಂಟೆ ತಕರಾರುಗಳು ಕೂಡ ಇದ್ದಾವೆ, ವೈರುಧ್ಯಗಳು ಇದ್ದಾವೆ.
ಸಂವಿಧಾನಬದ್ಧವಾಗಿ ಇಲ್ಲ ಅನ್ನೋಂಥದ್ದು ನನ್ನ ಅಧಿಕೃತವಾದಂಥ ನಿರ್ಧಾರ. ಆದರೆ ಇವತ್ತು ಪರಿಶಿಷ್ಟ ಜಾತಿಗಳನ್ನು ಜಾತಿ ಗಣತಿಯಲ್ಲಿ ತರಬೇಕಾದಂಥ ಹಿತಾಸಕ್ತಿಯಲ್ಲಿ ಎರಡೂ ಸರ್ಕಾರಗಳು ಮುಂದೆ ಬಂದಿರೋದ್ರಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇರೋಂಥ ಸಮಸ್ಯೆಗಳ ಸುಧಾರಣೆ ಮಾಡುವಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋಂಥ ಮಾತಿಗೆ ನಾನು ಗುರುಪೀಠದ ಸ್ವಾಮೀಜಿ ಕಮಿಟ್ ಆಗಿದ್ದೀನಿ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಥ ನಂಬಿಕೆ ವಿಶ್ವಾಸ ನನಗೆ ಇಲ್ಲ. ಆದರೂ ಇಂದಿನ ದಿನಗಳಿಗೆ ಇವತ್ತು ಉತ್ತಮ ಆಗ್ಬೋದು ಅನ್ನೋಂಥ ಒಂದೇ ಒಂದು ನಂಬಿಕೆಯಿಂದ ಇದ್ದೀವಿ. ಇವು ಯಾವ ಉಪಜಾತಿಗಳಲ್ಲ, ಅವರು ನಮೂನೆಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ಅಧಿಕಾರಿಗಳು ಅನ್ನೋಂಥ ಹಿನ್ನೆಲೆಯಲ್ಲಿ ಅದೊಂದು ಮಾದರಿ ಬಂದಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಲ್ಲ ಥರದಲ್ಲೂ ಕೂಡ ಯಾವುದೇ AKAD ಅನ್ನೋಂಥ ನಮ್ಮ ಸಮುದಾಯದವರು ಆದಿ ಆಂಧ್ರ ಅಂತ ಕರೆದಿದ್ರೂ ಸಮೇತ ಬೇರೆ ಬೇರೆ ಪದಗಳು 37 ಹೆಸರಲ್ಲಿ ಇದ್ದರೂ ಸಮೇತ ಎಲ್ಲರೂ ರಾಜ್ಯದಾದ್ಯಂತ ಒಂದೇ ಒಂದು ಪದ ಛಲವಾದಿ ಅಂತ ಬರೆಸ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ. ಪರಿಶಿಷ್ಟರು ಅಂತಂದರೆ ಅದರಲ್ಲಿ ಏನಿವತ್ತು 101 ಜಾತಿಗಳು ಅಂತ ಸೇರಿಸ್ಕೊಂಡಿದ್ದಾರೆ. ಅದರಲ್ಲೂ ನಮಗೆ ಭಾಳಷ್ಟು ತಂಟೆ ತಕರಾರುಗಳು ಇದ್ದಾವೆ. 101 ಜಾತಿಗಳಲ್ಲೂ ಕೂಡ ಭಾಳಷ್ಟು ತಂಟೆ ತಕರಾರುಗಳು ಕೂಡ ಇದ್ದಾವೆ, ವೈರುಧ್ಯಗಳು ಇದ್ದಾವೆ. ಸಂವಿಧಾನಬದ್ಧವಾಗಿ ಇಲ್ಲ ಅನ್ನೋಂಥದ್ದು ನನ್ನ ಅಧಿಕೃತವಾದಂಥ ನಿರ್ಧಾರ. ಆದರೆ ಇವತ್ತು ಪರಿಶಿಷ್ಟ ಜಾತಿಗಳನ್ನು ಜಾತಿ ಗಣತಿಯಲ್ಲಿ ತರಬೇಕಾದಂಥ ಹಿತಾಸಕ್ತಿಯಲ್ಲಿ ಎರಡೂ ಸರ್ಕಾರಗಳು ಮುಂದೆ ಬಂದಿರೋದ್ರಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇರೋಂಥ ಸಮಸ್ಯೆಗಳ ಸುಧಾರಣೆ ಮಾಡುವಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋಂಥ ಮಾತಿಗೆ ನಾನು ಗುರುಪೀಠದ ಸ್ವಾಮೀಜಿ ಕಮಿಟ್ ಆಗಿದ್ದೀನಿ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಥ ನಂಬಿಕೆ ವಿಶ್ವಾಸ ನನಗೆ ಇಲ್ಲ. ಆದರೂ ಇಂದಿನ ದಿನಗಳಿಗೆ ಇವತ್ತು ಉತ್ತಮ ಆಗ್ಬೋದು ಅನ್ನೋಂಥ ಒಂದೇ ಒಂದು ನಂಬಿಕೆಯಿಂದ ಇದ್ದೀವಿ. ಇವು ಯಾವ ಉಪಜಾತಿಗಳಲ್ಲ, ಅವರು ನಮೂನೆಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ಅಧಿಕಾರಿಗಳು ಅನ್ನೋಂಥ ಹಿನ್ನೆಲೆಯಲ್ಲಿ ಅದೊಂದು ಮಾದರಿ ಬಂದಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಲ್ಲ ಥರದಲ್ಲೂ ಕೂಡ ಯಾವುದೇ AKAD ಅನ್ನೋಂಥ ನಮ್ಮ ಸಮುದಾಯದವರು ಆದಿ ಆಂಧ್ರ ಅಂತ ಕರೆದಿದ್ರೂ ಸಮೇತ ಬೇರೆ ಬೇರೆ ಪದಗಳು 37 ಹೆಸರಲ್ಲಿ ಇದ್ದರೂ ಸಮೇತ ಎಲ್ಲರೂ ರಾಜ್ಯದಾದ್ಯಂತ ಒಂದೇ ಒಂದು ಪದ ಛಲವಾದಿ ಅಂತ ಬರೆಸ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ. ಪರಿಶಿಷ್ಟರು ಅಂತಂದರೆ ಅದರಲ್ಲಿ ಏನಿವತ್ತು 101 ಜಾತಿಗಳು ಅಂತ ಸೇರಿಸ್ಕೊಂಡಿದ್ದಾರೆ. ಅದರಲ್ಲೂ ನಮಗೆ ಭಾಳಷ್ಟು ತಂಟೆ ತಕರಾರುಗಳು ಇದ್ದಾವೆ. 101 ಜಾತಿಗಳಲ್ಲೂ ಕೂಡ ಭಾಳಷ್ಟು ತಂಟೆ ತಕರಾರುಗಳು ಕೂಡ ಇದ್ದಾವೆ, ವೈರುಧ್ಯಗಳು ಇದ್ದಾವೆ. ಸಂವಿಧಾನಬದ್ಧವಾಗಿ ಇಲ್ಲ ಅನ್ನೋಂಥದ್ದು ನನ್ನ ಅಧಿಕೃತವಾದಂಥ ನಿರ್ಧಾರ. ಆದರೆ ಇವತ್ತು ಪರಿಶಿಷ್ಟ ಜಾತಿಗಳನ್ನು ಜಾತಿ ಗಣತಿಯಲ್ಲಿ ತರಬೇಕಾದಂಥ ಹಿತಾಸಕ್ತಿಯಲ್ಲಿ ಎರಡೂ ಸರ್ಕಾರಗಳು ಮುಂದೆ ಬಂದಿರೋದ್ರಿಂದ ನಾವು ಸ್ವಾಗತ ಮಾಡಿದ್ದೀವಿ. ಇರೋಂಥ ಸಮಸ್ಯೆಗಳ ಸುಧಾರಣೆ ಮಾಡುವಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋಂಥ ಮಾತಿಗೆ ನಾನು ಗುರುಪೀಠದ ಸ್ವಾಮೀಜಿ ಕಮಿಟ್ ಆಗಿದ್ದೀನಿ. ಇದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಥ ನಂಬಿಕೆ ವಿಶ್ವಾಸ ನನಗೆ ಇಲ್ಲ. ಆದರೂ ಇಂದಿನ ದಿನಗಳಿಗೆ ಇವತ್ತು ಉತ್ತಮ ಆಗ್ಬೋದು ಅನ್ನೋಂಥ ಒಂದೇ ಒಂದು ನಂಬಿಕೆಯಿಂದ ಇದ್ದೀವಿ. ಇವು ಯಾವ ಉಪಜಾತಿಗಳಲ್ಲ, ಅವರು ನಮೂನೆಯಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಅವರು ವಿದ್ಯಾವಂತರು, ಬುದ್ಧಿವಂತರು, ಅಧಿಕಾರಿಗಳು ಅನ್ನೋಂಥ ಹಿನ್ನೆಲೆಯಲ್ಲಿ ಅದೊಂದು ಮಾದರಿ ಬಂದಿದೆ, ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಎಲ್ಲ ಥರದಲ್ಲೂ ಕೂಡ ಯಾವುದೇ AKAD ಅನ್ನೋಂಥ ನಮ್ಮ ಸಮುದಾಯದವರು ಆದಿ ಆಂಧ್ರ ಅಂತ ಕರೆದಿದ್ರೂ ಸಮೇತ ಬೇರೆ ಬೇರೆ ಪದಗಳು 37 ಹೆಸರಲ್ಲಿ ಇದ್ದರೂ ಸಮೇತ ಎಲ್ಲರೂ ರಾಜ್ಯದಾದ್ಯಂತ ಒಂದೇ ಒಂದು ಪದ ಛಲವಾದಿ ಅಂತ ಬರೆಸ್ಬೇಕು ಅನ್ನೋಂಥದ್ದು ನಮ್ಮ ವಿಚಾರ.